ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರೇ, ಈ ಒಂದು ಪವಿತ್ರವಾದಂತ ಸಮಾರಂಭ ಅನಂತನಾಗ್ ಅವರಿಗೆ, ರಘುರವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂತ ಒಂದು ಪವಿತ್ರ ಕೆಲಸವನ್ನ ಮಾಡಿದ್ದೀರಿ. ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ, ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು, ಡೈರೆಕ್ಟರ್ ಆಗಿದ್ದೆ ಒಂದು ಕಾಲದಲ್ಲಿ. ಒಂದು 40 ವರ್ಷದಿಂದ 35 ವರ್ಷದಿಂದ ಗೊತ್ತಿಲ್ಲ. ಒಟ್ಟೊಳಗೆ ಎಲೆಕ್ಷನ್ ನಿಂತಿದ್ದೆ, ಎಕ್ಸಿಟ್ ಕಮಿಟಿ ಇದ್ದೆ. ಇವರೆಲ್ಲ ನಮ್ಮ ಜೊತೆ ಇದ್ರು. ಇವರೆಲ್ಲ ನಾನು ಟೂರಿಂಗ್ ಟ್ಯಾಕ್ಸ್ ಮಾಡ್ತಿದ್ದೆ. ಡಬ್ಬ ಎತ್ಕೊಂಡೋಗಿ ಬಸ್ಗೆ ಹಾಕ್ತಿದ್ದೆ, ಅಲ್ಲಿಂದ ಊರಿಗೆ ಹೋಗುದು. 4-5 ಟೂರಿಂಗ್ ಟ್ಯಾಕ್ಸ್ ಇದ್ದು. ಈಗ ಅದೆಲ್ಲ ಹೊಂಟೋದು ಟೂರಿಂಗ್ ಟ್ಯಾಕ್ಸ್ಗಳೆಲ್ಲ. ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡುವಂತ ಭಾಗ್ಯ ಸಿಕ್ತು. ನನ್ನ ಮೂಲ ವೃತ್ತಿಯ ವಾಣಿಜ್ಯ ಚಲನಚಿತ್ರ ಮಂಡಳಿಯವರು ಕರೆದಿ ಅನಂತಾಗ್ ಅವರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಹೋಗ್ಕೊಂಡು ಇಲ್ಲಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಅವರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ. ಇದು ಅವ್ರಿಗಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂತ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸ್ಟೇಜ್ ಮೇಲೆಲ್ಲ ಬಹಳ ಜನ ರಘು ಅವ್ರಿಗಿಂತ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸಂದರ್ಭದಲ್ಲಿ. ಬಹಳ ಲೀಡರ್ಸ್ ಎಲ್ಲ, ಬಹಳ ನಾಯಕರೆಲ್ಲ ಇದ್ದಾರೆ. ಇಲ್ಲಿ ಪಟ್ಟಿ ಕೊಟ್ಟ ನನ್ನ PA ಒಂದು 40 ಹೆಸರು ಹೇಳ್ಬೇಕು. ಕೆಳಗಡೆ ಇರೋ ಹೆಸರು ಹೇಳ್ಬೇಕು, ಮೇಲ್ಗಡೆ ಇರೋ ಹೆಸರು ಹೇಳ್ಬೇಕು. ಯಾರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ರವಿನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏನು ಅವಶ್ಯಕತೆ ಇಲ್ಲ. ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ಬರು ಇದ್ದಾರೆ. ನಮ್ಮ ಜಗೇಶನ ಹೊಂಟೋದ ಇಲ್ಲ, ಅವ್ರಿಗೆ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ, ಹೊಂಟೋದ. ಎಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡಿದವ್ರು ಬಹಳ ಇದೆ. ಈ ರಾಜಕೀಯಕ್ಕೂ ಈ ಸಿನಿಮಕ್ಕೂ ಬಹಳ ದೊಡ್ಡ ನಂಟು ಮೊದಲಿದ್ರು ಕೂಡ. ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದೀರಿ, ನಾವು ಬಣ್ಣ ಹಾಕೊಂಡಿದ್ದೀರ ಅಷ್ಟೇ. ನಮ್ಮಲ್ಲಿ ಇರುವಂತ ವ್ಯತ್ಯಾಸ. ದಿನ ಒಂದೊಂದು ಆಡ್ತಾ ಇರ್ತೀವಿ, ದಿನ ಒಂದೊಂದು ಡೈಲಾಗ್ ಹೊಡಿತಾ ಇರ್ತೀವಿ, ದಿನ ಉಳಿಸ್ಕೊತಾ ಇರ್ತೀವಿ, ಏನೇನೋ ನಡೀತಾ ಇರ್ತದೆ. ಇರ್ಲಿ, ನಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ. ಈಗ ಎಲ್ಲ ಒಂದು 3-4 ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದನ್ನ ಉಳಿಸ್ಕೊಳ್ಬೇಕು. ಮೊನ್ನೆ ಫಿಲಂ ಇಂಡಸ್ಟ್ರಿನೇ ಬಂದಿತ್ತು, ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು. ನಂತರ PVR ಬಂದಿದ್ರು, INX ಬಂದಿದ್ರು, ಅವರೆಲ್ಲ ಬಂದಿದ್ರಲ್ಲ, ಸಿನೋಪೊಲಿಸ್ ಅವರು ಬೇರೆಯವರೆಲ್ಲ ಬಂದಿದ್ರು. ನಮ್ಮ ಈ ಗೋವಿಂದ ಅವರೆಲ್ಲ ಹೋಗಿ ಸಿನಿಮಾ CM ತಲೆ ತಿಂದು 200 ರೂಪಾಯಿ ಮಾಡಬೇಕು ಅಂತೇಳಿ ಮಾಡಿದ್ರು. ಆ ವಿಚಾರಕ್ಕೆಲ್ಲ ಬಂದಿದ್ರು. ಇದು ಇಂಡಸ್ಟ್ರಿ ಬೆಳೀತಾ ಇದೆ. ನಟನೆ ಮಾಡೋರು, ತಯಾರು ಮಾಡೋರು ಒಂದು 50 ಜನ ಇದ್ರು ಕೂಡ, ಪ್ರೊಡ್ಯೂಸರ್ಸ್ ಎಲ್ಲ ಒಂದು 5-6 ಜನ ಇದ್ರು ಕೂಡ, ಹಿಂದೆ 1000 ಜನ ಇರ್ತಾರೆ. ಆ ವೃತ್ತಿ ಕಲೆ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು. ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಇದನ್ನ ನಿಲ್ಲಿಸ್ಬಿಟ್ಟು ಬಿಗ್ ಬಾಸ್. ನನಗೆ ಬಹಳ ನೋಡಿದೆ ಟಿವಿಲಿ, ಮತ್ತೊಂದು ರಿಯಾಕ್ಷನ್ ಎಲ್ಲ. ಎಂತಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ತಕ್ಷಣ ಇಮಿಡಿಯೇಟ್ ನಾನು ಇಂಟರ್ವ್ಯೂ ಆಗಬೇಕಾದಂತ ಅನಿವಾರ್ಯತೆ ನನಗೆ ಬಂತು. ಯಾಕೆಂದ್ರೆ ಇದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ, ಪಬ್ಲಿಕ್ ಅಟೆನ್ಷನ್ ಇರ್ತದೆ ಅಂತ ಕೂಡ ನನಗೆ ಅರಿವಿದೆ. ಏನಂತ ದೊಡ್ಡ ಪೊಲ್ಯೂಷನ್, ಏನು ಈ ಪೊಲ್ಯೂಷನ್ ಮಾಡ್ತಾರೆ ಶೂಟಿಂಗ್ ಮಾಡ್ಬೇಕಾದ್ರೆ. ಇವೆಲ್ಲ ಬೇಡಪ್ಪ ಅಂತೇಳಿ ಆಫೀಸರ್ಸ್ಗಳಿಗೆ ರಾತ್ರಿ ಓಪನ್ ಮಾಡಿಕೊಟ್ಟೆ. ಇರ್ಲಿ, ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಟಿವಿಗಳು ವಿಪರೀತ ಬಂದಿದೆ. ಎಷ್ಟೋ ಟಿವಿಗಳೆಲ್ಲ ಮುಳುಗೋಗಿದೆ. ಎಲ್ಲ ಕೂಡ ಆಗ್ತಾ ಇದೆ.
ಮೊದಲಿನ ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರ ಒಂದು ಬೇಕಾದ್ರೆ ಹೊಸದಾಗೆ ಈಗ ಇವ್ರು ನಟನೆ ಮಾಡ್ದೇನೆ ಅನಂತ್ನಾಗು ಇವ್ರನ್ನ ತಿರ್ಗಾ ಹೊಸದಾಗಿ ಇವತ್ತು ಆಕ್ಟ್ ಮಾಡ್ತಾ ಇದಾರೆ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡೋಂಥ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಹಳೆ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ, ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ. ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವನ ಕೊಡ್ಕೊಂಡು ಬಂದಿದೆ. ಹಿಂದೆ ನಮ್ಮ ಅನಂತ್ನಾಗ್ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಪ್ರತಿನಿಧಿಸಿ, ಇವತ್ತು ನಾನು ಹೆಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗ ಅವರು ಕೂಡ ನಗರ ಅಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಯಾವ ಕಾಂಟ್ರವರ್ಸಿಗೂ ತಗೊಳಕೊಳ್ಳಿಲ್ಲ, ಏನು ಮಾಡಲಿಲ್ಲ. ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿನ ಅವ್ರ ಡೇಟ್ ಆಫ್ ಬರ್ತ್ ಹೇಳಿದ್ರು. ಇಲ್ಲಿ ನೋಡಿದ್ರೆ ಇನ್ನ ನೋಡಿದ್ರೆ ಹುಡುಗ ನನ್ನಕ್ಕಿಂತ ಚಿಕ್ಕದಾಗಿ ಕಾಣ್ತಾ ಇದ್ದಾರೆ. ಬಹಳ ಸಂತೋಷ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡೋಂತ ಪುರಂದರಸ ಒಂದ್ ಕಡೆ ಒಂದು ಮಾತಿರ್ತಾರೆ. ಪುರಂದರಸ ಒಂದ್ ಕಡೆ ಮಾತಿರ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ನನಗೆ ಈ ಡಿ.ಕೆ. ಶಿವಕುಮಾರ್ಗೆ ಈ ಅನಂತ್ನಾಗ್ನ ಸನ್ಮಾನ ಮಾಡೋಂಥ ಭಾಗ್ಯ ಸಿಗ್ತಲ್ಲ, ಇದೇ ನನ್ನ ಭಾಗ್ಯ ಭಾವಿಸ್ಕೊಂಡಿದ್ದೀನಿ. ಸೊ ಹಂಗೆ ಬದುಕಿನಲ್ಲಿ 7 ಭಾಷೆಯಲ್ಲಿ ಅಭಿನಯಿಸಿದ್ದಾರೆ, ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ. ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಇವತ್ತು ಬಹಳ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ಅಲ್ಲಿ ನೀವು ಬದುಕಬೇಕು, ನಾವು ಬದುಕಬೇಕು. ಎಲ್ಲ ಥಿಯೇಟರ್ಗಳೆಲ್ಲ ಹೋಗ್ತಾ ಇದೆ, ಎಲ್ಲ ಸಿಗಲ್ಲ. ಥಿಯೇಟರ್ಗಳೆಲ್ಲ ತೆಗೆದ್ಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ. ಥಿಯೇಟರ್ಸೇ ಕಡಿಮೆ. ಆಮೇಲೆಲ್ಲ ಮನೆಗಳಲ್ಲೇ ಇದನ್ನ ಹಾಕೊಂಡು ಇದನ್ನ OTP ಹಾಕೊಂಡು ನೋಡುವಂತ ಒಂದು ಸಂದರ್ಭ ಈಗ ಬಂದಿದೆ. ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ. ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನು ಆಗ್ಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ. ನಾವು ಎನ್ಕರೇಜ್ ಮಾಡಕ್ಕೆ ನಾವೆಲ್ಲ ಬದ್ಧವಿದ್ದೇವೆ. ಥಿಯೇಟರ್ ಕಟ್ಟಿಸ್ಬಿಡ್ತಾರೆ, ಒಂದು ಥಿಯೇಟರ್ ಕಟ್ಟೋದು, ಸಿನಿಮಾ ಮಾಡೋದು, ಎಷ್ಟು ಸಿನಿಮಾ ಸಕ್ಸಸ್ 10 ಮಾಡಿದ್ರೆ 1-2 ಸಕ್ಸಸ್ ಆಗೋದೇ ಕಷ್ಟ. ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ರೆ ಬಂದ್ರು ವಾಪಸ್ ಹೊರಟೋದ್ರು ಅವರೆಲ್ಲ. ಜೊತೆಗೆ ಈ ಬಡ್ಡಿ ಫಿಲಂ ಇಂಡಸ್ಟ್ರೀಸ್ ಬಡ್ಡಿ ಕೇಳಿದ್ರೆ ನನಗೆ ಭಯ ಆಯ್ತದೆ. ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ, ಅದು ರಿಸ್ಕ್ ತೆಗೆದುಕೊಳ್ತಾರೆ. ಸಕ್ಸಸ್ ರೇಟ್ ಬಹಳ ಕಡಿಮೆ ಇದೆ. ಆದ್ರೂ ನೀವೆಲ್ಲ ಒಗ್ಗಟ್ಟಿನಾಗಿ ಇಟ್ಕೊಂಡು ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನ ಬಹಳ ಒಂದು ಟೈಮ್ ಪುಷ್ ಮಾಡ್ತಾರೆ, ಇನ್ನೊಂದು ಟೈಮ್ ನಿಮ್ನು ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡ್ಬಿಡ್ತಾರೋ, ಹೀರೋ 0 ಆಗೋಯ್ತಾನೆ, 0 ಹೀರೋ ಆಗೋಯ್ತಾರೆ. ಆ ಸಂದರ್ಭ ಕೂಡ ಇದೆ. ಸೊ ಹಂಗೆ ಇದು ಕಾಂಪಿಟೇಷನ್ ವರ್ಲ್ಡ್. ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೇದು ಮಾಡಿ, ಮೊನ್ನೆ ಕಾಂತಾರ ಸಿನಿಮಾದ ಇವ್ರು ಫೋನ್ ಮಾಡಿದೆ, ಯಾರಿಗೂ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ. ಕೆಲವೆಲ್ಲ ಹಾರಿದ್ದಾರೆ. ನಾನೇ ಸತಿ ರವಿಚಂದ್ರನ್ ಹಾಕಿದೆ ಕಮಿಟಿಗೆ, ಹೋಗಿ ಕೂತ್ಕೊಂಡು ನಾನು ಸೆಲೆಕ್ಟ್ ಮಾಡಲಿ ಅಂತ. ಹೋಗ್ಲೇ ಇರುತ್ತೆ, ಲೇಟಾಗಿ ತಿಳಿಸ್ಬಿಟ್ಟವ್ರೆ ಫಿಲಮಿಂದ ಆಯ್ಕೆ ಮಾಡಿ ಅಂತ. ಅವನೇನು ಕೇಳಿಲ್ಲ ನಾನು. ಹೊಸತಿ C.K. ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ. ಈ ಸತಿ ಇದನ್ನ ಹಾಕಿದ್ದೆ. ಹೋಗ್ಲಿ ಫಿಲಂ ಇಂಡಸ್ಟ್ರಿಯಿಂದ ನಾನು ಬೇರೆಯವ್ರದ್ದೆಲ್ಲ ಇಂಟರ್ಫಿಯರ್ ಮಾಡಿದೆ, ಸುಮ್ಮನೆ 3-4 ಫೀಲ್ಡ್ ಇರ್ಲಿ ಅಂತ ಕಳಿಸಿದ್ದೆ. ನೋಡೋಣ, ಇನ್ನ ಯಾರು ಇದ್ರು ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ. ನಾನು ಮಾತಾಡೋದು ರಾಜಕೀಯದವ್ರಿಗೂ ನಿಮ್ಗೆ ಗೊತ್ತಿದೆಯಲ್ಲ, ಮಾತಾಡಕ್ ಹೋದ್ರೆ ದಿನನೇ ಮಾತಾಡ್ಬೋದು, ಅಷ್ಟು ನಮ್ಮ ತಲೆಯಲ್ಲಿ ಸಾರಸ್ಯ ಇರ್ತದೆ. ಒಂದು ಯಾವ ನಿಸ್ವಾರ್ಥದ ಒಂದು ತಂಗದ ಶ್ಲೋಕ ನಮ್ಮ P.A. ಬರ್ಕೊಟ್ಟಿದ್ದ, ಏನೋ ಮಾತಾಡೋದು. ಪರೋಪಕಾರಯ ಫಲಂತಿ ವೃಕ್ಷಾಯ, ಪರೋಪಕಾರಯ ವಹಂತಿ ನದ್ಯಾಯ, ಪರೋಪಕಾರಯ ಇದತ್ತಿಗಾವ, ಪರೋದಕ್ಕಾಗಿ ಇದಂ ಶರೀರಂ ಅಂತ. ಅಂದ್ರೆ ಈ ನದಿ ಇದೆಯಲ್ಲ, ಈ ನದಿ ಹರಿತಾ ಇರ್ತದಂತೆ. ಅದು ಯಾರಿಗೂ ಏನು, ಬೇರೆಯವ್ರಿಗೇನು ಉಪಯೋಗ, ಅದಕ್ಕೆ ಸ್ವಂತಕ್ಕೆ ಏನು ಉಪಯೋಗ ಇರುತ್ತೆ. ಬೇರೆಯವ್ರಿಗೆ ಕುಡಿಯೋರ್ಗೆ ನೀರು, ದನಕರಿಗಳಿಗೆ ನೀರು, ವ್ಯವಸಾಯಕ್ಕೆ ನೀರು, ಇಂಡಸ್ಟ್ರಿಗೆ ನೀರು, ಅದು ಬೇರೆಯವ್ರಿಗೆ ಮಾತ್ರ ಆ ನದಿಯಿಂದ ಉಪಯೋಗ ಅಂತ. ಈ ಮರ ಕೂಡ ಅದು ಸ್ವಂತಕ್ಕೆ ಏನೋ ಪ್ರಯೋಜನ ಇಲ್ಲಂತೆ. ನೆರಳಿಗೆ ಹಣ್ಣು ಕೊಡ್ತದೆ, ಮಸೌದೆ ಕೊಡ್ತದೆ, ಹಂಗೇಳಿ. ಹಂಗೆ ಧ್ವಂತಿ ಗಾಹ,
ಒಂದ್ ಕಡೆ ಹಸು ಆಯ್ತು, ಹಸುನು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ. ಗಾಡಿಗೆ ಕಟ್ಕೊಂಡು ಹೋಗ್ಬೋದು, ಹೊಲ ಉಳ್ಬೋದು, ಹಾಲು ಕೊಡ್ತದೆ, ಇವೆಲ್ಲ ಕೂಡ ಇರ್ತದೆ. ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವ್ರೆಷ್ಟು ಸಂಪಾದನೆ ಮಾಡ್ಬೋದು, ನಾನೇ ಸಂಪಾದನೆ ಮಾಡ್ಬೋದು, ಇವ್ರೆಷ್ಟು ಸಂಪಾದನೆ ಮಾಡ್ಬೋದು, ಕೊನೆಗೆ ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡಕ್ ಸಾಧ್ಯ? 10,000 ರೂಪಾಯಿ ಮೇಲೆ ಊಟ ಮಾಡಕ್ಕಾಗಲ್ಲ, 2 ಲಾಖ ಮೇಲೆ ಕುಡಿಯೋಕ್ಕಾಗಲ್ಲ, 3 ಲಾಖ ಮೇಲೆ ಕುಡಿಯೋಕ್ಕಾಗಲ್ಲ. ಹಂಗೆ ಬಟ್ಟೆ ಎಷ್ಟು ಹಾಕೊಳಕ್ ಸಾಧ್ಯ? ಎಷ್ಟು ಆಗಲ್ಲ. ಕೊನೆಗೆ ಒಬ್ಬ ವೈಯಕ್ತಿಕವಾಗಿ ಒಂದ್ ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋಣ, ಆದ್ರೆ ಸಮಾಜಕ್ಕೆ ಬೇರೆ ಮಾಡೋದು. ಹಂಗೆ ಈ ಫಿಲಂ ಇಂಡಸ್ಟ್ರಿ ನಾನು ನೋಡ್ತಾ ಇದೀನಲ್ಲ, ಅಲ್ಟಿಮೇಟ್ಲಿ ಫಿಲಂ ಇಂಡಸ್ಟ್ರಿಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರನೇ, ನಿಮ್ ಸ್ವಂತಕ್ಕೇನಿಲ್ಲ. ಹಂಗೆ ಇವರು ಕೂಡ ಇವತ್ತು ಅನಂತ್ ನಾಗ್ ಅವರು ಅವರ ವ್ಯಕ್ತಿತ್ವವನ್ನ, ನಿಮ್ಗೊಂದು ದೊಡ್ಡ ಕೊಡುಗೆ ಇವತ್ತೇನವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ, ರಾಜ್ಕುಮಾರ್ ಆದ್ಮೇಲೆ ಬಂದಿದೆಯಲ್ಲ, ಇಟ್ ಇಸ್ ಅಲ್ಟಿಮೇಟ್ಲಿ ಫಾರ್ ದಿ ಇಂಡಸ್ಟ್ರಿ. ಇದು ಅವ್ರದ್ದು ವೈಯಕ್ತಿಕವಾದ ಬೇರೆಯವ್ರು ಕೊಟ್ಟಂತ ಒಂದು ಗೌರವ, ಅದನ್ನ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು. ಸೊ ತಮ್ಗೆ ನಾನು ಹೇಳೋದಿಷ್ಟೇ, ದೇವ್ರು ವರನ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಮನುಷ್ಯನ ಹುಟ್ಟು ಅಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ, ಕೇಂದ್ರ ಸರ್ಕಾರ ಅವ್ರಿಗೆ ಗೌರವ ಸಲ್ಲಿಸಿದೆ. ಭಗವಂತ ಅವ್ರು ಒಳ್ಳೇದು ಮಾಡಿ, ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಿ, ಅವ್ರ ಅಭಿಮಾನಿಗಳಿಗೂ ಕೂಡ ಶುಭ ಹಾರೈಸಿ, ಎಲ್ಲ ಕೂಡ ಈ ಸಾಧನೆ, ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಿಮಗೆ ಬೇರೆಯವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಮೊದಲೇ ಬಂದು ಲೇಟ್ ಆಗಿ ಬಂದಿದ್ದೀನಿ, ಕ್ಷಮಿಸ್ಬೇಕು. ಅದಾದ್ಮೇಲೆ ನಂಗೆ ಇನ್ನೊಂದು 2-3 ಕಾರ್ಯಕ್ರಮ ಇದೆ. ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು, ಸ್ವಲ್ಪ ಲೇಟ್ ಆಯ್ತು, ನನಗೆ ಒಂದು 4 ಗಂಟೆ ಇದಾಯ್ತು. ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಂ ಚೇಂಬರ್ಗೆ. ನನ್ಗೆ ಕೋಪ ಇದೆ ಅವ್ರ ಮೇಲೆಲ್ಲ, ಇಲ್ಲಿ ಈಗ ಎಲ್ಲಿ ಮಾತಾಡಕ್ ಹೋಗಲ್ಲ ನಾನು ಇರೋದು ಹೇಳ್ತೀನಿ ಕಣೆಯ ನಾನು. ಸೊ ಬಹಳ ಎಲ್ಲ ಹಳೆಯ ಹಿರಿಯ ಕಲಾವಿದರನ್ನೆಲ್ಲ ಭೇಟಿ ಮಾಡಿ ನೋಡುವಂತ ಒಂದು ಭಾಗ್ಯ ಸಿಕ್ತು. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ, ಗೋವಿಂದರವರೇ ಬೇರೆ ಮಾಡ್ಕೊಬೇಡಿ, ಎಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.